ಬಂಧುಗಳೇ, ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಕರ್ನಾಟಕದಲ್ಲೂ ಕೂಡ ಬಂಗ್ಲಾ ನುಸುಳುಕೋರರು 5 ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಾಗಿದೆ. ವರದಿ ಇದೆ. ಬಿಜೆಪಿ ಆಡಳಿತದಲ್ಲಿರುವಂತ MLA MP ಗಳ ಅವರ ಕ್ಷೇತ್ರದಲ್ಲೇ ಇದ್ದಾರೆ. ನಾನು MP ಗಳಿಗೆ, ಬಿಜೆಪಿ MP MLA ಗಳಿಗೆ ಏನು ಕತ್ತೆ ಕಾಯ್ತಾ ಇದ್ದೀರಾ? ನಿಮಗ್ ಕಾಣಿಸ್ತಾ ಇಲ್ವಾ? ನುಸುಳುಕೋರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ? ಅವ್ರು ವೋಟ್ ಬ್ಯಾಂಕ್ ಬೇಕಂತ ಹೇಳಿ ಸುಮ್ಮನೆ ಇದ್ದೀರಾ? ಯಾರು ವೋಟ್ ಬ್ಯಾಂಕ್? ರಾಕ್ಷಸರದು, ದೇಶದ್ರೋಹಿಗಳು, ವಿಷಕಾರಿ ಹಾವುಗಳನ್ನ ಸಾಕ್ತಾ ಇದ್ದೀರಿ. ಇದಕ್ಕೂ ನಾವು ಹೋರಾಟ ಮಾಡ್ಬೇಕಾ? ನೀವು MLA ನಿಮಗೆ ಗೆಲ್ಸಿದ್ದು ಯಾತಕ್ಕೆ? ಲೂಟಿ ಮಾಡಕ? ಹಿಂದೂಗಳನ್ನ ಇವತ್ತು ಇದೇ ರೀತಿ ನಾಯಿಗಳ ತರ ಬಾಲ ಆಡ್ಸ್ಕೊಂಡಿರಕ? ಸೊ ಕರ್ನಾಟಕದ 4 MP ಕ್ಷೇತ್ರ, ಕರ್ನಾಟಕದಂತೆ ಬೆಂಗಳೂರಿನ 4 MP ಕ್ಷೇತ್ರದಲ್ಲಿ ಇವತ್ತು ಪಶ್ಚಿಮ ಬಂಗಾಲ್ ಮತ್ತು ಬಾಂಗ್ಲಾದೇಶದಿಂದ ಮುಸ್ಲಿಮರು ಇದ್ದಾರೆ. ಅವರನ್ನ ನೀವು ಮುಂದೆ ನಿಂತ್ಕೊಂಡು ಹೊರಗೆ ಹಾಕಬೇಕು ಅಂತನ್ನುವಂತಹದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ಇದು ಮುಂದಿನ ದಿನದಲ್ಲಿ ಬಹಳ ಗಂಭೀರವಾಗಿ ನಾವೇ ಸಾಯೋದು, ನಾವೇ ಅತ್ಯಾಚಾರಕ್ಕೊಳಗೋಗೋದು, ಇದು ಇನ್ನು ಮುಂದೆ ನಡೆಯುವುದಿಲ್ಲ. ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಳ್ಳೋರು ಯಾಕೆ? ನಿಮಗೆ ವೋಟ್ ಹಾಕಿದೀವಿ. ನಿಮ್ಮ ಕಚೇರಿ ಮುಂದೆ ಬಂದು ಕೂತ್ಕೊಳ್ಳೋರು ಯಾಕೆ? ನಿಮ್ಮನ್ನು ಗೆಲ್ಲಿಸಿದೀವಿ. ನಿಮ್ಮನ್ನು ಗೆಲ್ಲಿಸಿದ ಹಿನ್ನೆಲೆಯಲ್ಲಿ ನಿಮಗೆ ನೆನಪು ಕೊಡಕ್ಕೆ, ನಿಮಗೆ ಎಚ್ಚರಿಕೆ ಕೊಡಕ್ಕೆ, ನಿಮಗೆ ಜ್ಞಾನ ಕೊಡಕ್ಕೆ ನಾವು ಬಂದಿದ್ದೀವಿ ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಯಾರ ವಿರೋಧ ಅಲ್ಲ. ಬಿಜೆಪಿಗೆ ವೋಟ್ ಹಾಕೋರು, ಬಿಜೆಪಿನೇ ಗೆಲ್ಸೋರು, ಬಿಜೆಪಿ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸೋರು ಅಂತನ್ನುವಂತದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್.